ಇನ್ನು ಜಿಟಿ ದೇವೇಗೌಡರ ಮಾತಿಗೆ ಕಾಂಗ್ರೆಸ್ನ ಸಚಿವರು ಶಾಸಕರು ಫುಲ್ ಫಿದಾಗಿದ್ದಾರೆ. ಭಾಷಣ ಮುಗಿಸಿ ಬಂದ ಜಿಟಿ ದೇವೇಗೌಡರ ಕೈ ಕುಲುಕಿದ್ರು ಸಿಎಂ. ವೇದಿಕೆಯಲ್ಲಿದ್ದ ಡಿಸಿಎಂ ಸಚಿವರಿಂದಲೂ ಕೂಡ ಜಿಟಿಡಿ ಭಾಷಣಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತ ಆಯಿತು. ಚೆನ್ನಾಗಿ ಮಾತನಾಡಿದ್ರಿ ಅಂತ ಜಿಟಿಡಿ ಮಾತಿಗೆ ಕೈ ಮುಗಿದ್ರು ನಾಯಕರು. ಸಿದ್ದರಾಮಯ್ಯ ಪರ ಏನು ಬ್ಯಾಟ್ ಬೀಸಿದ್ರು ಜಿಟಿ ದೇವೇಗೌಡ. ಅದಕ್ಕೆ ಪ್ರತಿಯಾಗಿ ಈ ರೀತಿ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಜಿಟಿಡಿ ಮಾತಿಗೆ ಖುಷಿಯಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇವತ್ತು ದಸರಾ ಉದ್ಘಾಟನಾ ಭಾಷಣದಲ್ಲಿ ಜಿಟಿ ದೇವೇಗೌಡ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ರು. ರಾಜೀನಾಮೆ ಯಾಕೆ ಕೊಡಬೇಕು ಅಂತಂದ್ರು. ಅದಕ್ಕೆ ಫುಲ್ ಖುಷಿ ಆಗಿದ್ದಾರೆ ಕಾಂಗ್ರೆಸ್ ನಾಯಕರು. ಇವತ್ತು ಆದಂತಹ ಈ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಿನಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ದಸರಾ ವೇದಿಕೆಯಲ್ಲಿ ಉದ್ಘಾಟನಾ ಭಾಷಣದಲ್ಲಿ ಒಂದು ಕಡೆ ಸಿಎಂ ಮಾಡಿದ ಮಾತು, ಜೊತೆಗೆ ಅವರ ಬೆಂಬಲಕ್ಕೆ ನಿಂತಹ ಜಿಟಿಡಿ ಆಡಿದ ಮಾತು ನಿಜಕ್ಕೂ ಹುಬ್ಬೇರಿಸುವಂತಿತ್ತು. ಒಟ್ಟಾರೆ ಇವತ್ತಾದಂತಹ ಬೆಳವಣಿಗೆ ಗಮನಿಸ್ತಾ ಹೋದ್ರೆ ಭಾರಿ ದೊಡ್ಡ ಸಂಚಲನ ಅಂತ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ಮತ್ತೆ ಆನಂದ್ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. 5 ವರ್ಷಗಳ ಕಾಲ ಅಭಿವೃದ್ಧಿಯನ್ನ ಮಾಡ್ತೀವಿ, ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ರು. ಸತ್ಯಮೇವ ಜಯತೆ ಅಂದ್ರೆ ಜೊತೆಗೆ ಜಿಟಿಡಿಯನ್ನ ಹಾಡು ಹೊಗಳಿದ್ರು. ಯಾಕಂದ್ರೆ ಜಿಟಿಡಿ ಸಿಎಂ ಪರವಾಗಿ ಮಾತನಾಡಿದ್ದಾರೆ. ಬೆಳವಣಿಗೆ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಆನಂದ್ ಬೈದ್ರಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇವತ್ತು ದಸರಾ ಉದ್ಘಾಟನಾ ವೇದಿಕೆಯಲ್ಲಿ ಆದಂತಹ ಭಾಷಣ, ಒಂದು ಕಡೆ ಸಿಎಂ, ಅದಾಗ್ತಾ ಇದ್ದಂತೆ ಜಿಟಿಡಿ, ಇಬ್ಬರ ಮಾತು ಕೂಡ ಭಾರಿ ದೊಡ್ಡ ಸಂಚಲನ ಮೂಡಿಸುತ್ತೆ ಅಂತ. ಖಂಡಿತವಾಗಲೂ ಕೂಡ ಅಂದರೆ JDSನ ಹಿರಿಯ ಮುಖಂಡರಾಗಿರುವಂಥ ಜಿಟಿ ದೇವೇಗೌಡರು ಇವತ್ತು ಮೈಸೂರಿನಲ್ಲಿ ನೀಡಿರ್ತಕ್ಕಂಥ ಹೇಳಿಕೆ ಮತ್ತು ಆ ಹೇಳಿಕೆಯ ಮೂಲಕ ಯಾರಿಗೆ ಯಾವ ಸಂದೇಶವನ್ನು ಕೊಟ್ಟರು ಅಂತಕ್ಕಂಥದ್ದು ಸಹಜವಾಗಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಮೂಢ ಹಗರಣ ಸಹಜವಾಗಿ ಪ್ರಸ್ತಾಪ ಆಗ್ತಿದ್ದ ಹಾಗೇನೆ ಒಂದು ರೀತಿ ಅಂತರ ಕಾಪಾಡಿಕೊಂಡಂಥ ಜಿಟಿ ದೇವೇಗೌಡರು ಈ ವಿಚಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಗಟ್ಟಿಯಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು, ಹೇಳಿಕೆಗಳನ್ನು ಕೊಟ್ಟಿರಲಿಲ್ಲ. ತನಿಖೆ ಆಗಲಿ ಅಂತಕ್ಕಂಥ ಮಾತನ್ನು ಆರಂಭಿಕವಾಗಿಯೂ ಕೂಡ ಹೇಳ್ತಾ ಇದ್ರು. ಆದರೆ ಈಗ 2 ಕೋರ್ಟ್ಗಳ ತೀರ್ಪಿನ ನಂತರದಲ್ಲಿ ನಡೀತಾ ಇರತಕ್ಕಂಥ ಒಟ್ಟಾರೆ ವಿದ್ಯಮಾನಗಳು, ತನಿಖೆಗೆ ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಟಿ ದೇವೇಗೌಡರು ಇವತ್ತು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಂದರೆ ಆ ಮೂಲಕ ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳ್ತಾ ಇರತಕ್ಕಂಥ ನಾಯಕರಿಗೆ ತಿರುಗೇಟು ಕೊಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದು ಕೇವಲ ರಾಜೀನಾಮೆ ಕೇಳ್ತಾ ಇರತಕ್ಕಂಥ ಕೇವಲ ಬಿಜೆಪಿ ನಾಯಕರಿಗೆ ಅಷ್ಟೇ ಅಲ್ಲ, ಅವರ ಪಕ್ಷದ ನಾಯಕರು ಕೂಡ ಒಂದು ಸಂದೇಶ ಕೊಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು. ಯಾಕೆಂತಂದರೆ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವರಾಗಿರ್ತಕ್ಕಂಥ ಜಿಟಿ ದೇವೇಗೌಡರು ಈಗ ಕುಮಾರಸ್ವಾಮಿ ಅವರು ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧ ಅಂದರೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದ್ರು. ಆದರೆ ಇವತ್ತು ಜಿಟಿ ದೇವೇಗೌಡರು ಕುಮಾರಸ್ವಾಮಿಗೆ ಟಾಂಗ್ ಕೊಡುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ಕಾದು ನೋಡಿ ಅಂತಿಮವಾಗಿ ಒಂದು ನಿಲುವನ್ನು ವ್ಯಕ್ತಪಡಿಸುವಂಥ ಪ್ರಯತ್ನವನ್ನು ಜಿಟಿ ದೇವೇಗೌಡರು ಮಾಡಿದ್ರು ಅಂದರೂ ಕೂಡ ತಪ್ಪಾಗಲಾರದು. ಯಾಕೆಂತಂದರೆ ಕುಮಾರಸ್ವಾಮಿ ಗಟ್ಟಿ ಧ್ವನಿಯಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರು. ಹಾಗಾಗಿ ಈಗ ಕೇಸ್ ದಾಖಲಾಗಿರ್ತಕ್ಕಂಥ, FIR ಆಗಿರ್ತಕ್ಕಂಥ, ಜಾಮೀನು ಪಡ್ಕೊಂಡಿರ್ತಕ್ಕಂಥವ್ರು ಕೂಡ ರಾಜೀನಾಮೆ ಕೊಡಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಕುಮಾರಸ್ವಾಮಿಯೂ ಕೂಡ ಟಾಂಗ್ ಕೊಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ಈಗಾಗಲೇ ನಡೀತಿರ್ತಕ್ಕಂಥ ತನಿಖೆಯು ಮುಂದುವರೆದಿರುವಂಥ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವಂಥ ಅಗತ್ಯ ಇಲ್ಲ ಮತ್ತು ಅವರ ರಾಜೀನಾಮೆ ಕೇಳ್ತಕ್ಕಂಥವರು ಕೂಡ ರಾಜೀನಾಮೆ ನೀಡಬೇಕಾಗಿರ್ತಕ್ಕಂಥ ಸಂದರ್ಭ ಇದೆ ಅಂತೇಳಿ ನೆನಪು ಮಾಡಿಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಜಿಟಿ ದೇವೇಗೌಡರ ಈ ಆಕ್ಷೇಪಕ್ಕೆ ಹಲವು ಕಾರಣಗಳು ಕೂಡ ಇದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂತಂದರೆ ಜಿಟಿ ದೇವೇಗೌಡರು ಶಾಸಕಾಂಗ ಪಕ್ಷದ ನಾಯಕ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಪಟ್ಟಿದ್ರು. ಆದರೆ ಅವರಿಗೆ ಅವಕಾಶ ಸಿಗದೇ ಇರುವಂಥ ಕಾರಣಕ್ಕಾಗಿ ವಿಧಾನಸಭಾ ಕಲಾಪದಿಂದಲೂ ಕೂಡ ಗೈರಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಪಕ್ಷದ ಚಟುವಟಿಕೆಯನ್ನು ದೂರ ಇಳಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಕೋರ್ ಕಮಿಟಿ ಅಧ್ಯಕ್ಷ ಆಗಿರುವಂಥ ಕಾರಣಕ್ಕಾಗಿ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಅನಿವಾರ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷದ ಕೆಲವೊಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಆದರೆ ಆರಂಭಿಕವಾಗಿಯೂ ಕೂಡ ಕುಮಾರಸ್ವಾಮಿ ಮತ್ತು ಪಕ್ಷದ ಕೆಲ ನಾಯಕರೊಂದಿಗೆ ಒಂದು ರೀತಿಯ ಅಂತರವನ್ನು ಕಾಪಾಡಿಕೊಂಡಂಥ ಜಿಟಿ ದೇವೇಗೌಡರು ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ JDS ಮತ್ತು ಬಿಜೆಪಿ ಪಾದಯಾತ್ರೆ ಮಾಡಿದಾಗಲೂ ಕೂಡ ಅಂತರವನ್ನು ಕಾಪಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಈಗ ಬಹಿರಂಗವಾಗಿ ಕುಮಾರಸ್ವಾಮಿ ಸೇರಿದಾಗೆ ಯಾರ್ಯಾರು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಟಾಂಗ್ ಕೊಡುವ ಮೂಲಕ
ಪಕ್ಷ ಮತ್ತು ಕೆಲ ನಾಯಕರುಗಳು ಮುಖ್ಯಮಂತ್ರಿಗಳ ವಿರುದ್ಧ ಹರಿಹಾಯ್ತಾ ಇರೋದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟಿಂಗ್ ಮಾಡೋದ್ರ ಮೂಲಕ ಎಲ್ಲ ಒಂದು ಕಡೆ ತಾವು ಹಲವು ದಿನಗಳ ಕಾಯ್ತಾ ಇರತಕ್ಕಂಥ ಕಾದುಕೊಂಡು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು JDS ನಾಯಕರಿಗೆ ಕೊಡುವಂಥ ಪ್ರಯತ್ನವನ್ನು GT ದೇವೇಗೌಡರು ಮಾಡಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು. ಪಕ್ಷದ ಒಳಗಡೆ ಅವರ ಅಸಮಾಧಾನ ಇತ್ತು, ಅಸಮಾಧಾನವನ್ನು ಈ ರೀತಿ ವ್ಯಕ್ತಪಡಿಸುವಂಥ ಪ್ರಯತ್ನವನ್ನು GT ದೇವೇಗೌಡರು ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆರಂಭಿಕವಾಗಿ 2023 ಚುನಾವಣೆ ಮುಂಚಿತವಾಗಲೂ ಕೂಡ GT ದೇವೇಗೌಡರು ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಕಡೆ ಒಲವನ್ನು ವ್ಯಕ್ತಪಡಿಸಿದರು. ಆದರೆ ಅಂತಿಮವಾಗಿ ದೇವೇಗೌಡರು GT ದೇವೇಗೌಡರನ್ನ ಸಮಾಧಾನ ಪಡಿಸುವಲ್ಲಿ ಯಶಸ್ವಿಯಾಗಿದ್ದರು. ಟಿಕೆಟ್ ಕೊಟ್ಟವರು ಅವರು ಚುನಾವಣೆಯಲ್ಲಿ ಗೆದ್ದಿದ್ರು ಮತ್ತು JDSನ ಒಳಗಡೆ ಬಹಳ ಆತ್ಮೀಯವಾಗಿ ಇರುವಂಥ ಪ್ರಯತ್ನವನ್ನು ಕೂಡ GT ದೇವೇಗೌಡರು ಮಾಡಿದರು. ಒಂದು ಕಡೆ ಪಕ್ಷದ ಅಧ್ಯಕ್ಷ ಸ್ಥಾನವೂ ಕೂಡ ಸಿಕ್ಕಿರಲಿಲ್ಲ ಮತ್ತು ಈಗ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನವೂ ಕೂಡ ಸಿಕ್ಕಿರಲಿಲ್ಲ. ಅದರಿಂದ ಅಸಮಾಧಾನಗೊಂಡ GT ದೇವೇಗೌಡರು ಒಂದು ರೀತಿ ಪಕ್ಷದ ಒಳಗಡೆ ಇದ್ದರೂ ಕೂಡ ಒಂದು ರೀತಿ ಅಂತರ ಕಾಪಾಡಿಕೊಳ್ತಕ್ಕ ಪ್ರಯತ್ನವನ್ನು ಮುಂದುವರಿಸಿದರು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಸಕ್ರಿಯವಾಗಿ JDS ಮತ್ತು BJPಯ ಮೈತ್ರಿಯ ಭಾಗವಾಗಿ ಕೆಲಸವನ್ನು ಕೂಡ ಮಾಡಿದರು. ಎಲ್ಲವೂ ಕೂಡ ಜವಾಬ್ದಾರಿ ನಿಭಾಯಿಸಿದ GT ದೇವೇಗೌಡರು ಇವತ್ತು ಮೈಸೂರಿನಲ್ಲಿ ನಡೆದಂಥ ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಸೇರಿದಾಗೆ ಪ್ರಮುಖ ನಾಯಕರಿಗೆ ಟಾಂಗ್ ಕೊಟ್ಟಿರ್ತಕ್ಕಂಥದ್ದು, ಆ ಮೂಲಕ ತಮ್ಮ ರಾಜಕೀಯವಾಗಿರ್ತಕ್ಕ ನಿಲುವುಗಳನ್ನು ವ್ಯಕ್ತಪಡಿಸಿದ್ರ ಅಥವಾ JDS ದೂರ ಉಳಿದಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ರವಾನೆ ಮಾಡಿದ್ರ ಅಥವಾ ಕುಮಾರಸ್ವಾಮಿ ರಾಜಕೀಯವಾಗಿರ್ತಕ್ಕ ನಿಲುವುಗಳಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರ ಅಥವಾ ತಮಗಿರ್ತಕ್ಕಂಥ ಅಸಮಾಧಾನವನ್ನು ಈ ರೀತಿ ವ್ಯಕ್ತಪಡಿಸುವಂಥ ಪ್ರಯತ್ನವೇನಾದರೂ ಕೂಡ ಮಾಡಿದ್ರ, ಇಂಥ ಹಲವಾರು ಪ್ರಶ್ನೆಗಳು ಈಗ ಸಹಜವಾಗಿ ಮೂಡಿರ್ತಕ್ಕಂಥದ್ದು. ಆನಂದ್, ಪ್ರಶ್ನೆಗಳು ಬಹಳಷ್ಟು ಹುಟ್ಟುಕೊಳ್ಳುತ್ತೆ. ಯಾಕಂದ್ರೆ JDS ನಿಂದ ಆನ್ ಅಂಡ್ ಆಫ್ ಆಗ್ತಿರ್ತಾರೆ GTD ಅವರು, ನಾವು ನೋಡಿದ್ವಿ ಈ ಹಿಂದಿನ ಬೆಳವಣಿಗೆಗಳಲ್ಲೂ ಕೂಡ. ಆದರೆ ಈಗ ಅದರಲ್ಲೂ ದಸರಾ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಇಷ್ಟು ದೊಡ್ಡ ಭಾಷಣದ ಮೂಲಕ CM ಬೆನ್ನಿಗೆ ನಿಂತಿರುವುದನ್ನು ಗಮನಿಸ್ತಾ ಹೋದ್ರೆ ಅವರ ನಿಲುವನ್ನೇ ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದಾರೆ, ಹೆಜ್ಜೆ ಹೊರಗಿಡ್ತಾ ಇದ್ದಾರಾ ಅಥವಾ ಕೇವಲ ಅವರಿಗಿದ್ದಂತಹ ಅಸಮಾಧಾನ ಈ ರೀತಿ ವ್ಯಕ್ತಪಡಿಸಿದ್ದ? ಅಚ್ಚರಿ ಮೂಡಿಸುತ್ತೆ ಅಂತ GTD ಹೇಳಿಕೆ. ಎಸ್, ಖಂಡಿತವಾಗ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಇವತ್ತು GT ದೇವೇಗೌಡರ ಹೇಳಿಕೆ ಸಂಚಲನವನ್ನು ಮೂಡಿಸ್ತಾ ಇದೆ. ಯಾಕೆಂತಂದರೆ GT ದೇವೇಗೌಡರು ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಒಲವನ್ನು ವ್ಯಕ್ತಪಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ JDS ಉಳ್ಕೊಳ್ತಕ್ಕ ನಿರ್ಧಾರವನ್ನು ಮಾಡಿದರು. ಆದರೆ ಅವರಿಗೆ ಪಕ್ಷದ ಒಳಗಡೆ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನ ಸಿಗದೇ ಇರುವಂಥ ಕಾರಣಕ್ಕಾಗಿ ಅಸಮಾಧಾನಗೊಂಡಿದ್ದರು. ಕುಮಾರಸ್ವಾಮಿಯ ರಾಜಕೀಯ ನಿಲುವುಗಳ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಪಕ್ಷದ ಒಳಗಡೆ ತಮಗಿರ್ತಕ್ಕಂಥ ಅಸಮಾಧಾನ ವ್ಯಕ್ತಪಡಿಸುವ ಪ್ರಯತ್ನ ಮಾಡಿದರೂ ಕೂಡ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಬದ್ಧವಾಗಿರ್ತಕ್ಕಂಥ ಹುದ್ದೆಗಳು ಸಿಕ್ಕಿಲ್ಲ ಅಂತಕ್ಕಂಥ ಕೊರಗು GT ದೇವೇಗೌಡರಿಗಿದೆ. ಆ ಕಾರಣಕ್ಕಾಗಿ ಅವರು ಈಗ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ, ಮೂಡ ವಿಚಾರದಲ್ಲಿ ನಡೆದುಕೊಳ್ತಿರ್ತಕ್ಕಂಥ ರೀತಿಯ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮೂಡಾದಲ್ಲಿ ಕೈಗೊಂಡಿರ್ತಕ್ಕಂಥ ಕ್ರಮಗಳನ್ನು ಸಮರ್ಥನೆ ಮಾಡಿಕೊಂಡಿರ್ತಕ್ಕಂಥ GT ದೇವೇಗೌಡರು 50-50 ಅನುಪಾತದಲ್ಲಿ ಭೂಮಿಗಳನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ದು ಸರಿ ಅಂತಕ್ಕಂಥದ್ದು ಸಮರ್ಥನೆ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಂದರೆ ಎಲ್ಲೂ ಕೂಡ ಅಕ್ರಮ ಆಗಿಲ್ಲ, ಮೂಡಾದ ಮಾಡಿರ್ತಕ್ಕಂಥ ಕ್ರಮವನ್ನು ಸಮರ್ಥನೆ ಮಾಡಬೇಕು. ಯಾಕಂತಂದ್ರೆ ಮೂಡಾದ ಸದಸ್ಯರು ಆಗಿರ್ತಕ್ಕಂಥ GT ದೇವೇಗೌಡರು ಮೂಡಾದ ಕ್ರಮವನ್ನು ಸಮರ್ಥನೆ ಮಾಡ್ಕೊಳ್ಳೋ ಜೊತೆಗೇನೆ ಈಗ ಮುಖ್ಯಮಂತ್ರಿಗಳ ವಿರುದ್ಧ ಕೇಳಿ ಬರ್ತಾ ಇರತಕ್ಕಂಥ ಅವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಏನು ಹಕ್ಕೋತ್ತಾಯ ವ್ಯಕ್ತವಾಗ್ತಾ ಇದೆ, ಅದಕ್ಕೆ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸುವ ಮೂಲಕ ರಾಜಕೀಯವಾಗಿರ್ತಕ್ಕಂಥ ನಿಲುವುಗಳನ್ನು ಪ್ರದರ್ಶನ ಮಾಡಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು. ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.